ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನಿಲ್ಲ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಬೀರೇಶ್ ಮಾತಾಡ್ತಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಅಥವಾ ಇಂದಿನ ತರಗತಿಯಲ್ಲಿ ಏನು ನಮ್ಮ KSLU ಯೂನಿವರ್ಸಿಟಿ ಹುಬ್ಳಿಯವರು ನಿನ್ನೆ ತಾನೇ ಹೊರಡಿಸಿರುವಂತಹ ಟೆಂಟೇಟಿವ್ ಟೈಮ್ ಟೇಬಲ್ ಬಗ್ಗೆ ಅಥವಾ ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ಸಂಪೂರ್ಣವಾಗಿ ಇಂದಿನ ತರಗತಿಯಲ್ಲಿ ತಿಳಿಸಿಕೊಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಹಲವು ವಿದ್ಯಾರ್ಥಿಗಳು ಮೆಸೇಜನ್ನು ಕಾಲನ್ನು ಮಾಡಿರ್ತೀರಾ. ಸರ್, ಎಕ್ಸಾಮ್ ನಮ್ಮದು ಬೆಳಿಗ್ಗೆ ಇದೆಯೋ ಮಧ್ಯಾಹ್ನ ಇದೆಯೋ ಯಾವ ಡೇಟು ನಮಗೆ ಗೊತ್ತಾಗ್ತಿಲ್ಲ ಸರ್, ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಇಂದಿನ ತರಗತಿಯಲ್ಲಿ ಅದನ್ನೇ ನಿಮ್ಮ ಸಣ್ಣ ಪುಟ್ಟ ಏನು ಗೊಂದಲಗಳನ್ನು ಇಂದಿನ ತರಗತಿಯಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ. ನೋಡಿ, ಮುಂದುವರಿಯೋಣ ಸ್ನೇಹಿತರೆ. ನೋಡಿ, ಟೆಂಟೇಟಿವ್ ಟೈಮ್ ಟೇಬಲ್ ಆಫ್ 3 years LLB ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಹೊಡೆಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ನ್ಯೂ 100 ಮಾರ್ಕ್ಸ್ ಪ್ಯಾಟ್ರನ್. ನಾನು ಈ ಸ್ಲೈಡಲ್ಲಿ ನಿಮಗೆ ಈ ಕಾಣ್ತಿರುವಂಥ ಇಮೇಜು ಏನು 100 ಮಾರ್ಕ್ಸ್ 2024ರಲ್ಲಿ ಏನು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಈಗ ಪ್ರೆಸೆಂಟು ಬಹುಶಃ 3rd ಸೆಮ್ಮಲ್ಲಿ ಇರುವಂಥ ವಿದ್ಯಾರ್ಥಿಗಳು 100 ಪ್ಯಾಟ್ರನ್ ಎಕ್ಸಾಮನ್ನು ಬರೀತಿದ್ದಾರೆ. ಏನು ಫಸ್ಟ್ ಸೆಮಿಸ್ಟ್ರು 3rd ಸೆಮಿಸ್ಟ್ರಲ್ಲಿರುವಂಥ ವಿದ್ಯಾರ್ಥಿಗಳು 100 ಮಾರ್ಕ್ಸಿಗೆ ಅಥವಾ 100 ಅಂಕಗಳಿಗೆ ಪರೀಕ್ಷೆಯನ್ನು ಬರೀತಿರುವಂಥ ವಿದ್ಯಾರ್ಥಿಗಳು. ಇನ್ನು 5th ಸೆಮ್ಮಲ್ಲಿ ಬರೀತಿರುವಂಥ ವಿದ್ಯಾರ್ಥಿಗಳು 80-20 ಪ್ಯಾಟರ್ನಲ್ಲಿ ಅವರು ಇದ್ದಾರೆ. ಲಾಸ್ಟ್ ಬ್ಯಾಚ್ ಇದು ಅವರಿಗೆ. ಸೊ ನೋಡಿ, ಕ್ಲಿಯರ್ ಮಾಡ್ತೀನಿ ನಿಮಗೆ ಒಂದೊಂದೇ ಆಗಿ ಡೀಟೇಲ್ ಆಗಿ. ಫಸ್ಟ್ ಒನ್ ನೋಡಿ, ಇದು 3 years LLB ಸಂಬಂಧಪಟ್ಟಂತೆ ನಾನು ಸಂಪೂರ್ಣ ಗೈಡ್ಲೈನ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಎಕ್ಸಾಮು ಯಾವ್ಯಾವ ತಾರೀಕು ಅಥವಾ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಸಬ್ಜೆಕ್ಟನ್ನು ಅಳವಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಇನ್ನೊಂದು ಡೌಟ್ ಇರ್ತದೆ, ಸರ್ ಈ ತಾತ್ಕಾಲಿಕ ವೇಳಾಪಟ್ಟಿನೇ ಫೈನಲ್ ಆಗ್ತದಾ ಅಥವಾ ತುಂಬ ವೇರಿಯೇಷನ್ಸ್ ಆಗ್ತದಾ? ಇಲ್ಲ, 70% ಇದುವರೆಗೂ ಬಂದಿರುವಂತಹ ಎಲ್ಲ ಟೆಂಟೇಟಿವ್ ಟೈಮ್ ಟೇಬಲ್ ನೋಡಿದ್ದೇ ಆಗಿದ್ದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾವೆ ಅಷ್ಟೇ. ಸಬ್ಜೆಕ್ಟ್ಗಳು ವೇರಿಯೇಷನ್ಸ್ ಆಗ್ಬೋದು, ಇಲ್ಲ ಡೇಟ್ಸ್ಗಳು 3 ದಿನ ಇದ್ದಾವೆ 2 ದಿನ ಆಗ್ಬೋದು, 2 ದಿನ ಇದ್ದಂಥ ಗ್ಯಾಪ್ಗಳು 3 ದಿನ ಆಗ್ಬೋದು ಸ್ನೇಹಿತರೆ. ಅದನ್ನು ಬಿಟ್ಟರೆ ನೋ ಚೇಂಜಸ್. ನೋಡಿ, ಫಸ್ಟ್ ಸೆಮಿಸ್ಟ್ರಲ್ಲಿ ನೋಡೋದಾದರೆ 3 years LLB ಫಸ್ಟ್ ಸೆಮ್ ಕೋರ್ಸ್ ನೋಡಿ 1-1 ಅಂತ ಕರಿತೀವಿ. ಕೋರ್ಸ್ ಕೋಡ್ ಬಂದುಬಿಟ್ಟು ಇನ್ನು ಕೋರ್ಸ್ ನೇಮು 3 years LLB ಫಸ್ಟ್ ಸೆಮ್ಮು ಹಾಗಿದ್ರೆ ಸಬ್ಜೆಕ್ಟ್ ಕೋಡು ತುಂಬ ಇಂಪಾರ್ಟೆಂಟು. ಈ ಕೋರ್ಸ್ ಕೋಡನ್ನು ನಾನು ಮತ್ತು ಸಬ್ಜೆಕ್ಟ್ ಕೋಡನ್ನು ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಎಕ್ಸಾಮಲ್ಲಿ OMR ಶೀಟಲ್ಲಿ ಈ ಸಬ್ಜೆಕ್ಟ್ ಕೋಡನ್ನು ಮತ್ತು ನಿಮ್ಮ ಸೆಂಟರ್ ಕೋಡನ್ನು ಕೇಳಿರ್ತಾನೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಕೊಟ್ಟಿರ್ತಾರೆ ಆಲ್ ಟಿಕೆಟಲ್ಲೂ ಕೂಡ ಕನ್ಫ್ಯೂಸ್ ಆಗಬಾರ್ದು. ಇದು 1401 ಇದೆಯಲ್ಲ, ಇದು ಕಾನ್ಸ್ಟಿಟ್ಯೂಷನ್ಸ್ ಲಾ 1ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಕೋಡ್ ಆಗಿರ್ತದೆ. ಸಂವಿಧಾನಿಕ ಕಾನೂನು ಭಾಗ 1ಅನ್ನು ದಿನಾಂಕ 16/1/2026ರಿಂದ ಇಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಶುಕ್ರವಾರ, ಫ್ರೈಡೆ ಮೀನ್ಸ್ ಶುಕ್ರವಾರ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಆ ಶುಕ್ರವಾರದಂದು ನಿಮ್ಮ 3 years LLBಯ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪರೀಕ್ಷೆಗಳು ಪ್ರಾರಂಭವಾಗ್ತಿದೆ. ಸರ್, ಎಷ್ಟರಿಂದ ಎಷ್ಟು? ಬೆಳಿಗ್ಗೆ 9:30ರಿಂದ ಮಧ್ಯಾಹ್ನ 12:30ವರೆಗೆ 3 ಗಂಟೆ ಟೈಮಿಂಗ್ಸ್ ಇರ್ತದೆ ಮಾಮೂಲಿ ಸ್ನೇಹಿತರೆ. ಕ್ಲಿಯರಾಗಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಭಾಷಾ ಶೈಲಿ ಇರ್ಬೋದು, ನಾನು ಉಚ್ಚಾರಣೆ ಮಾಡ್ತಿರುವಂತಹ ಪದ ಬಳಕೆ ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಏನಾದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅರ್ಥ ಆಗ್ತಿಲ್ಲ ಅಂತ ಹೇಳಿದರೆ ಮುಂದಿನ ವಿಡಿಯೋಗಳಲ್ಲಿ ಸರಿಪಡಿಸ್ಕೊಳ್ತೇವೆ ಸ್ನೇಹಿತರೆ. ನೋಡಿ, 121 3 years LLB ಫಸ್ಟ್ ಸೆಮ್ಮಲ್ಲಿ ಇನ್ನು ಸಬ್ಜೆಕ್ಟ್ ಕೋಡು 1402 ಕಾಂಟ್ರಾಕ್ಟ್ ಲಾ 1 ಅಥವಾ ಭಾರತೀಯ ಕರಾರು ಅಧಿನಿಯಮ 1882 ಅಂತ ಇದೆ. ಭಾರತೀಯ ಕರಾರು ಅಧಿನಿಯಮ 1882 ಡಿವೈಡ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ತುಂಬ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. 1872ರ ಕರಾರು ಅಧಿನಿಯಮ ಅಂತ ಕರಿತೀವಿ. ಆ 1872ರ ಕರಾರು ಅಧಿನಿಯಮ, ಅದರಲ್ಲಿ ನಿಮಗೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದಾರೆ. ನಾವು ಫಸ್ಟ್ ಸೆಮ್ಮಲ್ಲಿ ಪಾರ್ಟ್ 1 ಮಾತ್ರ ಕಲಿತೀವಿ. ಅದು ನಿಮಗೆ ದಿನಾಂಕ 20/1/2026ರಂದು ಟ್ಯೂಸ್ಡೇ ಇಟ್ಟಿದ್ದಾರೆ. ಇದು 9:30ರಿಂದ ಸೇಮ್ 12:30 ಸೇಮ್ ಟೈಮಿಂಗ್ಸ್ ಇದೆ. ಫಸ್ಟ್ ಸೆಮ್ಮಲ್ಲಿ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ಸಬ್ಜೆಕ್ಟು 9:30ಯಿಂದ ಸ್ಟಾರ್ಟ್ ಆಗಿ 12:00ವರೆಗೆ ಮುಕ್ತಾಯಗೊಳ್ತವೆ. ಅದೇ ರೀತಿಯಾಗಿ ಲಾ ಆಫ್ ಟಾರ್ಟ್ಸ್, ಈ ಲಾ ಆಫ್ ಟಾರ್ಟ್ಸ್ ಕೋಡನ್ನು ನೋಡೋದಾದರೆ 1403 ಇದು 23/1/26 16ಕ್ಕೆ ಸ್ಟಾರ್ಟ್ ಆಗಿದ್ದು ಮತ್ತೆ 20ಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಿಮಗೆ 3 ದಿನ 16ನೇ ತಾರೀಕು ನೈಟು ಸೇರಿ 4 ದಿನ ನಿಮಗೆ ಸಮಯ ಅವಕಾಶ ಇರ್ತದೆ ಸ್ನೇಹಿತರೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಕಾಂಟ್ರಾಕ್ಟಿಂದ ಲಾ ಆಫ್ ಟಾರ್ಟ್ಸ್ಗೆ ಎಕ್ಸಾಮನ್ನು ಬರೀಲಿಕ್ಕೆ ನಿಮಗೆ
2 ದಿನ 20ನೇ ತಾರೀಕು ನೈಟು ಸೇರಿಬಿಟ್ಟು ನಿಮಗೆ 3 ದಿನ ಕಾಲಾವಕಾಶ ಇರ್ತದೆ. ಆ 3 ದಿನದಲ್ಲಿ ಸಿಲೆಬಸ್ಸನ್ನು ಯಾವ ರೀತಿ ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಡೀಟೇಲ್ಸ್ ಆಗಿ ಇನ್ನೊಂದು ತರಗತಿಯಲ್ಲಿ ತಗೊಂಡು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಲ್ಲದರಲ್ಲೂ ಕೂಡ ನೀವು ಒಂದರಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ ನಿಮಗೆ ಗಡಿಬಿಡಿ ಆಗ್ತದೆ. ಸರ್ ಏನು ಎಕ್ಸಾಮ್ ಟೆಂಟೇಟಿವ್ ಟೈಮ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೋ ಅಥವಾ ಏನು ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ತಾರೋ ಅಂತ ಅನ್ಸಾಗುತ್ತೆ ನಿಮಗೆ. ಸೊ ಹಂಗಾಗಿ ನಾನು ಇದನ್ನು ಶಾರ್ಟಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ನೋಡಿ, 4th ಒನ್ನು ಫ್ಯಾಮಿಲಿ ಲಾದಲ್ಲಿ 2 ಬರ್ತವೆ ಕೌಟುಂಬಿಕ ಕಾನೂನುಗಳಲ್ಲಿ. ಅದರಲ್ಲಿ ಫಸ್ಟ್ ಇಯರಲ್ಲಿ ನಾವು ಹಿಂದೂ ಲಾ ಕಲಿತೀವಿ, ಸೆಕೆಂಡಲ್ಲಿ ಮುಸ್ಲಿಂ ಲಾ. ಪ್ರಸ್ತುತವಾಗಿ ನೀವು ಹಿಂದೂ ಲಾವನ್ನು ಕಲಿತಿದ್ದೀರಾ. ಹಾಗಿದ್ರೆ ಆ ಕೋಡ್ ಬಂದುಬಿಟ್ಟು ಆ ಸಬ್ಜೆಕ್ಟ್ ಕೋಡು 1404 ಆಗಿರ್ತದೆ ಸ್ನೇಹಿತರೆ. ಇದು 29/1/2026 ತರ್ಸ್ಡೇ ಇದೆ. 9:30 ಪ್ರಾರಂಭಗೊಳ್ತದೆ, 12:30 ಕೊನೆಗೊಳ್ತದೆ ಸ್ನೇಹಿತರೆ ಈ ಪೇಪರು ಕೂಡ. ಅದೇ ರೀತಿಯಾಗಿ ಇನ್ನೇನು 1405 ಭಾರತೀಯ ನ್ಯಾಯ ಸಂಹಿತ 2023 ಮತ್ತು 24 ಸ್ನೇಹಿತರೆ ತುಂಬ ಇಂಪಾರ್ಟೆಂಟು. ಹಳೆ ವಿದ್ಯಾರ್ಥಿಗಳು ಕೂಡ ಏನು ಹೊಸ ಆ್ಯಕ್ಟ್ ಬಂದಾದಮೇಲೆ ನಾನು ಇನ್ನೊಂದು ವಿಡಿಯೋದಲ್ಲಿ ಈಗಾಗಲೇ ನೋಟಿಫಿಕೇಷನ್ಸಲ್ಲಿ ನಾನು ಹೇಳಿದ್ದೀನಿ ಸಂಪೂರ್ಣವಾಗಿ. ಆ ನೋಟಿಫಿಕೇಷನ್ಸನ್ನೇ ನನ್ನ ಒಂದು ಕ್ಲಾಸ್ ಆಗಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಾನು ಮತ್ತೆ ಇಲ್ಲಿ ಒತ್ತಿ ಹೇಳ್ತಿದ್ದೀನಿ ನಿಮಗೆ, ಈ ಭಾರತೀಯ ನ್ಯಾಯ ಸಂಹಿತ ಅಥವಾ 2023 ಈ ಸಬ್ಜೆಕ್ಟನ್ನು ಪ್ರಸ್ತುತವಾಗಿ ಹಳೆ ವಿದ್ಯಾರ್ಥಿಗಳು ಕೂಡ ಮತ್ತು ಹೊಸ ವಿದ್ಯಾರ್ಥಿಗಳು ಕೂಡ ಅನ್ವಯಿಸ್ತದೆ ಈ ಸಬ್ಜೆಕ್ಟನ್ನು. ನಾನು IPC ಬರೀತಿದ್ದೆ ಸರ್, ಅವಾಗ IPC ಓದಿದ್ದೆ. ಈಗ ನೀವು BNSA ಬರೀಬೇಕಾಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸರ್ ನಾನು IP ಸಬ್ಜೆಕ್ಟ್ ಹೋಗಿದ್ದೆ ಅಂದರೆ ನಾನು IPCನೇ ಬರೀತಾನಕ್ಕೆ ಅವಕಾಶವಿಲ್ಲ. ಈ ಸತಿ ಮತ್ತೆ ಚೇಂಜ್ ಮಾಡಿದ್ದಾರೆ. IPC ನೀವು ಅವಾಗ ಓದಿದ್ರು ಕೂಡ ಈಗ BNS ಇರೋದ್ರಿಂದ ನೀವು BNSL ಎಕ್ಸಾಮನ್ನು ಬರೀಬೇಕಾಗ್ತದೆ ಸ್ನೇಹಿತರೆ. ಇದು 2/2/2026 ಅಂದಿದೆ. ಫೆಬ್ರವರಿ ತಿಂಗಳಲ್ಲಿದೆ. ನಿಮ್ಮದು ಜನವರಿ 16ರಿಂದ ಸ್ಟಾರ್ಟ್ ಆಗಿಬಿಟ್ಟು ಫಸ್ಟು ಸೆಮ್ಮು 3 ಇಯರ್ಸ್ LLB ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪರೀಕ್ಷೆಗಳು 4/2/2026 ಮುಕ್ತಾಯಗೊಳ್ತಿದೆ. ಇಂಗ್ಲೀಷ್ ಮೀಡಿಯಂ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ 2/2/2026 ಕೊನೆಗೊಳ್ತಿದೆ. ಕನ್ನಡ ಮೀಡಿಯಮಲ್ಲಿ ಪರೀಕ್ಷೆ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಬ್ಜೆಕ್ಟ್ ಕಂಪಲ್ಸರಿ ಇರೋದ್ರಿಂದ ಈ ಇಂಗ್ಲೀಷ್ ಸಬ್ಜೆಕ್ಟು 4/2/2026 ವೆಡ್ನೆಸ್ಡೇ ಅವತ್ತು ಮುಕ್ತಾಯ ಆಗ್ತದೆ ಸ್ನೇಹಿತರೆ. ನೋಡಿ, ಇದು ಸೇಮ್ ಕೂಡ ಸಬ್ಜೆಕ್ಟ್ ಕೋಡು 1406. ಪರೀಕ್ಷೆ ಪ್ರಾರಂಭವಾಗುವುದು 9:30 ಕೊನೆಗೊಳ್ಳುವುದು 12:30 ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನು ಸೆಕೆಂಡ್ ಸೆಮ್ಮನ್ನು ನಿಮಗೆ ಹೇಳಕ್ಕೆ ಹೋಗೋದಿಲ್ಲ, ಥರ್ಡ್ ಸೆಮ್ಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಥರ್ಡ್ ಸೆಮ್ಮಲ್ಲಿ ಪ್ರಸ್ತುತ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಸೆಕೆಂಡ್ ಸೆಮಿಸ್ಟರಲ್ಲಿ ಬ್ಯಾಕ್ಲಾಗ್ಸ್ ಇರ್ತವೆ, ಅದ್ರ ಬಗ್ಗೆ ಸ್ವಲ್ಪ ಕಣ್ಣಾಡಿಸಿ ಸ್ನೇಹಿತರೆ. ನೋಡಿ, ಇನ್ನು ಥರ್ಡ್ ಸೆಮಿಸ್ಟರಲ್ಲಿ ನೋಡೋದಾದರೆ ಜುರಿಸ್ಪ್ರುಡೆನ್ಸು, ಲೇಬರ್ ಲಾ 2, ಲಾ ಆಫ್ ಟ್ಯಾಕ್ಸೇಷನ್ನು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023, ಅಡ್ಮಿನಿಸ್ಟ್ರೇಟಿವ್ ಲಾ. ಜುರಿಸ್ಪ್ರುಡೆನ್ಸ್ ಇದೆಯಲ್ಲ, ಈ ಸಬ್ಜೆಕ್ಟನ್ನು ನೀವು 17/1/26 ಸ್ಯಾಟರ್ಡೆ ಇಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಇದು ಯಾವಾಗ ಪ್ರಾರಂಭಗೊಳ್ತದೆ ಅಪ್ಪ ಅಂದರೆ 9:30ರಿಂದ 12:30 ಸೇಮ್. ಏನು 1, 2, 5 ಈ ಸಬ್ಜೆಕ್ಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಬೆಳಗ್ಗೆನೆ ಪರೀಕ್ಷೆಗಳು ಪ್ರಾರಂಭಗೊಳ್ತಿದೆ. ಅದೇ ರೀತಿಯಾಗಿ ಸೆಕೆಂಡು, 4th, 6th ಈ ಎಕ್ಸಾಮ್ಗಳು 5 ಗಂಟೆಗೆ ಪ್ರಾರಂಭಗೊಳ್ತಿದೆ ಆತ್ಮೀಯ ಸ್ನೇಹಿತರೆ. 2ರಿಂದ 5 ಗಂಟೆವರೆಗೂ ನಡೆಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಸರ್ ಮತ್ತೆ ಕಂಪ್ಲೀಟ್ ಕೇಳಬೇಡಿ, ನೀವು ಪದೇ ಪದೇ ಮೆಸೇಜ್ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ಮಾಡ್ತಾ ಇರ್ತೀರಾ, ನಾವು ಬ್ಯುಸಿ ಇರ್ತೀವಿ, ರಿಸೀವ್ ಮಾಡೋಕ್ಕಾಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಬೇಜಾರಾಗ್ತೀರಾ. ನಮಗೂ ಕೂಡ ಬೇಜಾರಾಗ್ತಾ ಇರ್ತದೆ. ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿದ್ರು ಕೂಡ ನಮ್ಮಲ್ಲಿ ಅದನ್ನು ಪಿಕಪ್ ಮಾಡಿಬಿಟ್ಟು ರಿಸೀವ್ ಮಾಡಿ ಆನ್ಸರ್ ಮಾಡೋಕ್ಕಾಗ್ತಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನೀವು ಕೂಡ ಬೇಜಾರಾಗಬೇಡಿ, ನಾವು ಕೂಡ ಬೇಜಾರಾಗೋದಿಲ್ಲ. ಕ್ಲಿಯರಾಗಿ ಕೊಟ್ಟಿರುವಂಥ ಇಮೇಜಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಟೈಮಿಂಗ್ಸ್, ಯಾವಾಗ ಯಾವ ಸಬ್ಜೆಕ್ಟ್ ಯಾವ ದಿನಾಂಕ, ಅದನ್ನು ನೀವು ಕ್ಲೀನಾಗಿ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈಸಿ ಆಗ್ತದೆ. ನೋಡಿ, ಜುರಿಸ್ಪ್ರುಡೆನ್ಸ್, ಈ ಜುರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ಕೋಡ್ ಬಂದುಬಿಟ್ಟು 14/14 ದಿನಾಂಕ 17/1/26 ಪರೀಕ್ಷೆಯ ದಿನಾಂಕ ಸ್ಯಾಟರ್ಡೆ 9:30ರಿಂದ 12:30. ಅದೇ ರೀತಿಯಾಗಿ ಲೇಬರ್ ಲಾ 2 ಸಬ್ಜೆಕ್ಟ್ ಕೋಡು 14/15 ಪರೀಕ್ಷೆ ದಿನಾಂಕ 21/1/26 ವೆಡ್ನೆಸ್ಡೇ 9:30ರಿಂದ 12:30. ಇನ್ನು 14/16 ಲಾ ಆಫ್ ಟ್ಯಾಕ್ಸೇಷನ್, ಇದು 24/1/26 ಸ್ಯಾಟರ್ಡೆ 9:30ರಿಂದ 12:30 ಸೇಮ್ ಟೈಮಿಂಗ್ಸು. ಇನ್ನು 14/17 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಹೇಳ್ಬಿಟ್ಟು ಸ್ನೇಹಿತರೆ BNSS ಅಂತ ಕರಿತೀವಿ. ಇದು 30/1/26 ಇರ್ತದೆ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಲಾ 14/18 ಸಬ್ಜೆಕ್ಟ್ ಕೋಡು. ಇದು ಪರೀಕ್ಷೆ ದಿನಾಂಕ ಬಂದುಬಿಟ್ಟು ನಿಮಗೆ 3/2/26
ಟ್ಯೂಸ್ಡೇ ಇರ್ತದೆ 9:30ರಿಂದ 12:30. ಏನು 3 ಇಯರ್ಸ್ LLBಯಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪರೀಕ್ಷೆಗಳು 17/1/26ರಿಂದ ಪ್ರಾರಂಭಗೊಂಡು 3/2/2026 ಮುಕ್ತಾಯಗೊಳ್ತದೆ ಸ್ನೇಹಿತರೆ. ನೋಡಿ, ಇಷ್ಟಿಷ್ಟು ದಿನ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ನೀವು ಬರ್ಕೋಬೇಕು. ನಿಮ್ಮದೇ ಆದಂಥ ಒಂದು ಒನ್ ವೇಯಲ್ಲಿ ನೀವೇ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಳಿ. ಆ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡ್ಬಿಟ್ಟು ಯಾವ್ಯಾವುದಕ್ಕೆ ಎಷ್ಟಿಷ್ಟು ದಿನ ಗ್ಯಾಪ್ ಇದೆ, ನಾನು ಎಷ್ಟು ಸಿಲೆಬಸನ್ನು ಮುಗಿಸ್ಬೇಕು, ಇಲ್ಲಿಂದ ಯಾವ್ಯಾವ ಸಿಲೆಬಸನ್ನು ನಾನು ಎಷ್ಟು ಸರಿ ರಿವಿಷನ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಅನಲೈಸ್ ಮಾಡ್ಕೋಬೇಕು. ನಾನು ಮುಂದಿನ ತರಗತಿಯಲ್ಲಿ ಶಾರ್ಟ್ ನೋಟ್ಸಿಗೆ ಯಾವ ರೀತಿಯಾಗಿ ಆನ್ಸರ್ ಬರೀಬೇಕು, ಲಾಂಗ್ ಕ್ವಶನಿಗೆ ಯಾವ ರೀತಿ ಆನ್ಸರ್ ಬರೀಬೇಕು, ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಸ್ನೇಹಿತರೆ ವೆಯ್ಟ್ ಮಾಡಿ. ನೋಡಿ, ಇನ್ನು 5th ಸೆಮ್ಮಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಸಬ್ಜೆಕ್ಟ್ ಪ್ರಾರಂಭಗೊಳ್ಳುತ್ತೆ ನೋಡೋದಾದರೆ, ಕಂಪ್ನಿ ಲಾ, ಸಿವಿಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ ಲಿಮಿಟೇಷನ್ಸ್ ಆ್ಯಕ್ಟ್, ಅದೇ ರೀತಿಯಾಗಿ ಆಪ್ಷನಲ್ 2 ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಥವಾ ಆಪ್ಷನಲ್ 2 ಪಿನಾಲಜಿ ಆ್ಯಂಡ್ ವಿಕ್ಟಿಮಾಲಜಿ, ಆಪ್ಷನಲ್ 4 ಇಂಟರ್ಪ್ರಿಟೇಷನ್ಸ್ ಆಫ್ ಸ್ಟ್ಯಾಟ್ಯೂಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಲೆಜಿಸ್ಲೇಷನ್, ಇನ್ನು ಆಪ್ಷನಲ್ 4 ಕಾಂಪಿಟೇಷನ್ ಲಾ. ಸ್ನೇಹಿತರೆ, ಏನು 5th ಸೆಮ್ಮಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೋರ್ಸ್ ಬಂದುಬಿಟ್ಟು ನಿಮಗೆ 115 3 ಇಯರ್ಸ್ LLB 5th ಸೆಮಿಸ್ಟರು, ಸಬ್ಜೆಕ್ಟ್ ಕೋಡು ಕಂಪ್ನಿ ಲಾ ಅದು 40/26 ಆಗಿರ್ತದೆ. ಆತ್ಮೀಯ ಸ್ನೇಹಿತರೆ, ಈ ಪರೀಕ್ಷೆ ನಿಮಗೆ ಕಂಪ್ನಿ ಲಾ ಎಂಬುವುದು 19/1/26ರಿಂದ ಪ್ರಾರಂಭಗೊಂಡು ಸೋಮವಾರದಿಂದ ಪ್ರಾರಂಭಗೊಳ್ತದೆ ನಿಮಗೆ. ಇದು 9:30ರಿಂದ 12:30 ನಡೀತದೆ. ಅದೇ ರೀತಿಯಾಗಿ ಸಿವಿಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ ಲಿಮಿಟೇಷನ್ಸ್ ಆ್ಯಕ್ಟ್, ಈ ಸಬ್ಜೆಕ್ಟ್ ಕೋಡು 40/27 ಆಗಿರ್ತದೆ ಸ್ನೇಹಿತರೆ. ಇದು 22/1/26. ಈಗ ತುಂಬ ಫೋಕಸ್ ಮಾಡಬೇಕಾಗ್ತಿರೋದು ಫೈನಲ್ ಇಯರ್ ವಿದ್ಯಾರ್ಥಿಗಳು. ನೆಗ್ಲಿಜೆನ್ಸಿ ಮಾಡಬೇಡಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ನಿಮ್ಮ ಭವಿಷ್ಯ ಈ ಸೆಮ್ಗಳ ಮೇಲೆ ಆಧಾರವಾಗಿರ್ತದೆ. ಒಂದು ಸಬ್ಜೆಕ್ಟು 5th ಸೆಮ್ಮಲ್ಲಿ ಅಥವಾ ಮುಂದಿನ ಸೆಮಿಸ್ಟರ್ 6th ಸೆಮ್ಮಲ್ಲಿ ಉಳ್ಕೊಂಡ್ರೆ ತುಂಬ ಸಫರ್ ಪಡ್ತೀರಾ ಸ್ನೇಹಿತರೆ. ಸೊ ಹಂಗಾಗಿ ಓದಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಓದಿ, ಏಕೆಂದರೆ ನಿಮ್ಮ ಭವಿಷ್ಯ ಮುಂದೆ ಚೆನ್ನಾಗಿರ್ತದೆ. ಆಮೇಲೆ ನಾವು ಫೇಲ್ ಆಗಿಬಿಟ್ವಿ ಅಂತ ಹೇಳ್ಬಿಟ್ಟು ಸಫರ್ ಪಡಬೇಡಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಬೇಜಾರಾಗ್ಬಿಡಿ. ನೋಡಿ, ಅದೇ ರೀತಿಯಾಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು ಪಿನಾಲಜಿ ವಿಕ್ಟಿಮಾಲಜಿ ಎರಡು ಕೂಡ ಒಂದು ದಿನ ಇರ್ತದೆ. ಪಿನಾಲಜಿ ವಿಕ್ಟಿಮಾಲಜಿ ತಗೊಂಡಿರೋ ವಿದ್ಯಾರ್ಥಿಗಳು ಪಿನಾಲಜಿ ವಿಕ್ಟಿಮಾಲಜಿ ಎಕ್ಸಾಮನ್ನು ಬರೀತಾರೆ. ಅದೇ ರೀತಿಯಾಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ತಗೊಂಡಿರುವಂಥ ವಿದ್ಯಾರ್ಥಿಗಳು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಎಕ್ಸಾಮನ್ನು ಬರೀತಾರೆ. ಇದು 27/1/26 ಇರ್ತದೆ ಟ್ಯೂಸ್ಡೇ. ಸೇಮ್ ಇದು 9:30ರಿಂದ 12:30 ಇರ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಂಟರ್ಪ್ರಿಟೇಷನ್ಸ್ IOS ಅಂತ ಕರಿತೀವಿ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಬಂದ್ಬಿಟ್ಟು ನಿಮಗೆ ಕಾಂಪಿಟೇಷನ್ ಲಾ, ಸಬ್ಜೆಕ್ಟ್ ಕೋಡು 4030 4031 ಸ್ನೇಹಿತರೆ. ಇದು 31/1/26 ಇರ್ತವೆ ಇವೆರಡು ಸಬ್ಜೆಕ್ಟ್ಗಳು ಕೂಡ. ಯಾರ್ಯಾರು ವಿದ್ಯಾರ್ಥಿಗಳು ಯಾವ್ಯಾವುದನ್ನು ಚಾಯ್ಸ್ ಮಾಡಿರ್ತಾರೋ ಆಯಾ ವಿದ್ಯಾರ್ಥಿಗಳು ಆಯಾ ಸಬ್ಜೆಕ್ಟನ್ನು ಬರೀಬೇಕಾಗ್ತದೆ ಸ್ನೇಹಿತರೆ. ಇದು ಸ್ಯಾಟರ್ಡೇ ಇರ್ತದೆ. ಇದು ಕೂಡ ಪರೀಕ್ಷೆಯ ಸಮಯ ನೋಡೋದಾದರೆ 9:30ರಿಂದ 12:30 ಇರ್ತದೆ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದು ತಾತ್ಕಾಲಿಕ ವೇಳಾಪಟ್ಟಿ. ನಾನು ಮತ್ತೆ ಸದ್ಯದರಲ್ಲಿ ನಿಮಗೆ ಪರ್ಮನೆಂಟ್ ಟೈಮ್ ಟೇಬಲ್ ಅನೌನ್ಸ್ ಆಗುತ್ತೆ. ಆ ಟೈಮ್ ಟೇಬಲ್ ಅನೌನ್ಸ್ ಆದಾಗ ನಿಮಗೆ ಸಂಪೂರ್ಣವಾಗಿ ಇನ್ನು ಡೀಟೇಲ್ ಆಗಿ ಆ ಟೈಮ್ ಟೇಬಲ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.